ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 7ನೇ ಅಧ್ಯಾಯ 23ನೆಯ ಶ್ಲೋಕ. ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪಮೇಧಸಾಂ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತಾ ಯಾಂತಿ ಮಾಮಪಿ. Those with little intelligence worship the gods and having obtained short time fruits go to the world of the gods, but may devotees come to my supreme presence. ಅಲ್ಪಬುದ್ಧಿಯುಳ್ಳಂಥ ಜನರು ದೇವತೆಗಳನ್ನು ಪೂಜಿಸಿ ಅಲ್ಪಕಾಲದ ಫಲವನ್ನು ಪಡೆಯುತ್ತಾರೆ ಮತ್ತು ದೇವಲೋಕಗಳಿಗೆ ಹೋಗುತ್ತಾರೆ. ಆದರೆ ನನ್ನ ಭಕ್ತರಾಗಿರ್ತಕ್ಕಂಥವರು ನನ್ನನ್ನೇ ಆರಾಧಿಸಿ ನನ್ನನ್ನೇ ಬಂದು ಶಾಶ್ವತವಾಗಿ ಸೇರುತ್ತಾರೆ. ಸಾಮಾನ್ಯವಾಗಿ ಜನರಿಗೆ ನಾನಾ ರೂಪವಾಗಿರ್ತಕ್ಕಂಥ ದೇವತೆಗಳನ್ನು ಆರಾಧಿಸುವುದು, ನಾನಾ ರೂಪವಾಗಿರ್ತಕ್ಕಂಥ ದೇವತೆಗಳನ್ನು ಪೂಜಿಸುವುದು ಅಭ್ಯಾಸವಾಗಿದೆ. ಈ ಅಭ್ಯಾಸ ಬಲದಿಂದ ಅವರೆಲ್ಲ ಏನು ಮಾಡ್ತಾರೆ, ನಾನಾ ರೀತಿಯಾಗಿರ್ತಕ್ಕಂಥ ಇಷ್ಟವಾದ ದೇವತೆಗಳನ್ನು ಆರಾಧಿಸಿ ಆ ದೇವತೆಗಳ ಲೋಕಗಳಿಗೆ ಹೋಗುತ್ತಾರೆ. ಆ ಲೋಕಗಳೆಲ್ಲವೂ ಕೂಡ ಕ್ಷಣಿಕವಾಗಿರೋದರಿಂದ ಆ ಲೋಕಗಳು ಅಲ್ಲಿಯ ಸುಖಗಳನ್ನು ಅಲ್ಪ ಸ್ವಲ್ಪ ದಿನಗಳವರೆಗೆ ಅನುಭವಿಸಿ ಮತ್ತೆ ಇವರನ್ನು ಕೆಳಗಡೆ ತಳ್ಳುತ್ತವೆ. ಹಾಗಾಗಿ ಅವು ಶಾಶ್ವತ ಸುಖಗಳಲ್ಲ, ಅವು ಅಶಾಶ್ವತ ಕ್ಷಣಿಕ ಸುಖಗಳು ಅಂತ ಕರೆಯಲಾಯಿತು. ಲೋಕಾಂತರ ಗತಿ ಅನ್ನುವಂಥದ್ದು ಶಾಶ್ವತವಾಗಿರೋದಿಲ್ಲ. ಸುಖವಾಗಿದ್ದರೂ ಕೂಡ ಅದು ದುಃಖವೇ ಆಗಿರುತ್ತದೆ. ಅಲ್ಲಿ ಪೂರ್ಣ ಪ್ರಮಾಣದಲ್ಲಿ ಆತ್ಮಸ್ವರೂಪವಾಗಿ ಇರುವುದಕ್ಕೆ ಬರೋದಿಲ್ಲ. ಅಲ್ಲಿ ಒಂದು ದೇವತೆಗಳ ಜೊತೆಗೆ ಮತ್ತೊಂದು ಸಹಾಯಕ ಸ್ವರೂಪದಿಂದ ಅಲ್ಲಿ ಇರಬೇಕಾಗಿರುತ್ತೆ. ಹಾಗಾಗಿ ಅದು ಕ್ಷಣಿಕವಾಗಿರುವಂಥ ಲೋಕ, ಕ್ಷಣಿಕ ಸುಖ ಅಂತ ಹೇಳ್ಬೋದು. ಪಿತೃಲೋಕ, ಇಂದ್ರಲೋಕ, ಬೃಹಸ್ಪತಿ ಲೋಕ, ವಿಷ್ಣು ಲೋಕ, ಶಿವಲೋಕ ಮೊದಲಾಗಿರ್ತಕ್ಕಂಥ ಈ ಲೋಕಗಳೆಲ್ಲವೂ ಕೂಡ ಲೋಕಾಂತರ ಗತಿಗಳನ್ನು ಕೊಡುವಂಥವುಗಳು. ಇವು ಶಾಶ್ವತ ಗತಿಗಳಲ್ಲ, ಇವು ಮುಕ್ತಿಯನ್ನು ಬೋಧಿಸುವಂಥವುಗಳಲ್ಲ. ಇಲ್ಲಿಂದ ಮುಕ್ತಿಯು ಕೂಡ ಯಾರಿಗೂ ಸಿಗುವುದಿಲ್ಲ. ಆದರೆ ಯಾರು ನನ್ನನ್ನು ಪರಮಗತಿ ಎಂದು ಪೂಜಿಸುತ್ತಾರೆಯೋ, ಆರಾಧಿಸುತ್ತಾರೆಯೋ, ಧ್ಯಾನಿಸುತ್ತಾರೆಯೋ, ಸ್ತುತಿಸುತ್ತಾರೆಯೋ ಅವರು ನನ್ನನ್ನೇ ಬಂದು ಸೇರುತ್ತಾರೆ. ಅವರಿಗೆ ನಾನು ಶಾಶ್ವತವಾಗಿರ್ತಕ್ಕಂಥ ಸುಖವನ್ನು ನೀಡುತ್ತೇನೆ. ಅವರು ಯಾವಾಗಲೂ ಕೂಡ ದುಃಖವನ್ನು ಹೊಂದೋದಿಲ್ಲ. ಅವರಿಗೆ ಬೇರೆಯಾಗಿರುವಂಥ ದೇವತೆಗಳು ಮತ್ತೊಂದು ಕಾಣೋದಿಲ್ಲ, ಮತ್ತೊಂದು ಲೋಕವಿಲ್ಲ, ಮತ್ತೊಂದು ಸ್ಥಾನವಿಲ್ಲ, ಮತ್ತೊಂದು ಯಾವುದು ಹುದ್ದೆಗಳಾಗಲಿ, ಮತ್ತೊಂದು ಏನಾದರೂ ಆಗಲಿ ವ್ಯವಹಾರಗಳು ಅವರಿಗೆ ಇರೋದಿಲ್ಲ. ಅವರಿಗೆ ನಾನು ಎಲ್ಲ ಕಡೆಗೂ ತೋರುತ್ತೇನೆ. ಅವರು ಎಲ್ಲದರಲ್ಲಿಯೂ ಕೂಡ ನನ್ನ ಸುಖವನ್ನೇ ನೋಡುತ್ತಾರೆ. ಅವರು ಎಲ್ಲ ಕಡೆಯಿಂದಲೂ ಕೂಡ ನನ್ನನ್ನು ನೋಡಿ ನನ್ನನ್ನೇ ಬಂದು ಸೇರುತ್ತಾರೆ. ಅದು ನಂದು ಪರಮಧಾಮ ಅಂತ ಹೇಳಿಕೊಳ್ಳುತ್ತೆ. ತದ್ಧಾಮ ಪರಮಮ್ಮಮ ಅಂತ. ಅದು ನನ್ನ ಪರಮಧಾಮ ಆಗಿರೋದರಿಂದ ಅವರು ನನ್ನನ್ನೇ ಬಂದು ಸೇರಿ ನನ್ನ ಸುಖವನ್ನು ಅನುಭವಿಸುತ್ತಾರೆ. ನನಗೂ ಅವರಿಗೂ ಯಾವ ಅಂತರವಿಲ್ಲದಲೇ ನನ್ನ ಲೋಕದಲ್ಲಿ ಅವರು ವಿರಾಜಮಾನರಾಗಿ ವಾಸಿಸುತ್ತಾರೆ. ಹಾಗಾಗಿ ನನ್ನ ಗತಿ ಅನ್ನುವಂಥದ್ದು ಪರಮಗತಿಯಾಗಿರುತ್ತದೆ. ಮದ್ಭಕ್ತ ಯಾಂತಿ ಮಾಂ. ಮದ್ಭಕ್ತ ಅಂತಂದರೆ ನನ್ನ ಭಕ್ತನೇ ನನ್ನನ್ನು ಹೊಂದುತ್ತಾನಲ್ಲದಲೇ ಬೇರೆಯಾಗಿರ್ತಕ್ಕಂಥ ಭಕ್ತರುಗಳು ನನ್ನನ್ನು ಹೊಂದೋದಿಲ್ಲ. ಬೇರೆ ದೇವತೆಗಳನ್ನು ಭಜಿಸಿರುವಂಥವರು ಬೇರೆ ದೇವತೆಗಳಿಗೆ ಹೋಗ್ತಾರಲ್ಲದಲೇ ನನ್ನನ್ನು ಭಜಿಸಿದವರು ನನ್ನನ್ನೇ ಹೊಂದುತ್ತಾರೆ. ಹೇಗೆ ನಾವು ಎಲ್ಲ ಮೈಸೂರಿಗೆ ಹೋಗಬೇಕು ಅಂತ ಮೈಸೂರು ಬಸ್ಸನ್ನು ಹತ್ತಿದರೆ ಮೈಸೂರು ಬಸ್ಸಿಗೆ ಹೋಗ್ತೇವೆ. ಇನ್ನು ಮಂಗಳೂರಿಗೆ ಹೋಗಬೇಕು ಅಂತ ಮಂಗಳೂರು ಬಸ್ ಹತ್ತಿದರೆ ಮಂಗಳೂರಿಗೆ ಹೋಗ್ತೇವೆ. ಬೆಳಗಾವಿ ಬಸ್ಸಿಗೆ ಹೋಗಬೇಕು ಅಂತ ಕೂತ್ಕೊಂಡ್ರೆ ಬೆಳಗಾವಿಗೆ ಹೋಗ್ತೇವೆ. ಹೇಗೋ ಹಾಗೆ ಇಲ್ಲಿ ಯಾವ ದೇವತೆಗಳನ್ನು ಆರಾಧಿಸಿಕೊಂಡು ಪೂಜಿಸುತ್ತೇವೆಯೋ ಆ ದೇವತೆಗಳ ಲೋಕವನ್ನು ಸೇರುತ್ತೇವೆ. ಅದರಂತೆ ಪರಮಾತ್ಮನನ್ನೇ ಆಧಾರವಾಗಿಟ್ಟುಕೊಂಡು ಪರಮಾತ್ಮನನ್ನೇ ಚಿಂತನೆ ಮಾಡಿಕೊಂಡು ಪರಮಾತ್ಮನೇ ಪರಮದೈವ ಅಂತ ತಿಳಿದುಕೊಂಡು ಪರಮಾತ್ಮನೇ ಸರ್ವಸ್ವ ಅಂದ್ಕೊಂಡು ಯಾರು ಆರಾಧನೆ ಮಾಡ್ತಾರ, ಪೂಜಿಸುತ್ತಾರೋ ಅವರು ಪರಮಗತಿಯನ್ನು ಹೊಂದುತ್ತಾರೆ. ಯದ್ಗತ್ವಾನ ನಿವರ್ತಂತೆ ತದ್ಧಾಮ ಪರಮಮ್ಮಮ ಅನ್ನುವಂಥ ವಾಕ್ಯವು ಇಲ್ಲಿ ದೃಢಪಡಿಸುತ್ತದೆ. ಯಾರು ನನ್ನನ್ನು ಪೂಜಿಸಿ ನನ್ನನ್ನು ಆರಾಧಿಸಿ ನನ್ನನ್ನು ಹೊಂದುತ್ತಾರೆಯೋ
ಅವರಿಗೆ ನಾನು ಪರಮಗತಿಯನ್ನು ಕೊಡುತ್ತೇನೆ. ಅವರು ನನ್ನ ಪರಮಧಾಮವನ್ನು ಹೊಂದುತ್ತಾರೆ. ಪುನರಾವರ್ತನೆ ಇಲ್ಲದಿರತಕ್ಕಂಥ ಸ್ಥಾನವನ್ನು ಹೊಂದುತ್ತಾರೆ. ಜನನ ಮರಣಾದಿಗಳಿಂದ ರಹಿತವಾಗಿರ್ತಕ್ಕಂಥ ಮುಕ್ತಿಯ ಸುಖವನ್ನು ಅವರು ಹೊಂದುತ್ತಾರೆ. ಆದ್ದರಿಂದ ನನ್ನನ್ನು ಭಜಿಸುವವನಾಗು, ನನ್ನನ್ನು ಸೇರುವವನಾಗು ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಹೇಳ್ತಾ ಇದೆ. ಹರಿ ಓಂ ತತ್ಸತ್.